पापा पापा नरेंद्र मोदी ने वार लिखवा दी है पापा। ले मोदी जी बस करो जी, झूठ मत बोलो मोदी जी, खुदा के पास जाना है, ना हाथी है ना घोड़ा है, वो पैदल ही जाना है। ಮೋದಿ ಜಿ ಅವರೇ ಸುಳ್ಳು ಹೇಳಕ್ ಹೋಗ್ಬೇಡ್ರಿ, ಎಲ್ಲರ ಮೇಲೆ ಹೋಗ್ಬೇಕು, ಅಲ್ಲಿ ಆನೆ ಎಲ್ಲ ಕುದುರೆ ಎಲ್ಲ ನಡ್ಕಂಡೇ ಹೋಗ್ಬೇಕು, ದಯಮಾಡಿ ಸುಳ್ಳು ಹೇಳೋದು ನಿಂದಿಸ್ರಿ. ಮಾಧ್ಯಮ ಮುಖಾಂತರ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಪ್ರಶ್ನೆ ಇದೆ, ಯಾವ ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ್ ನಿಂದಿಸ್ತಾರೆ? ನಮ್ಮ ಮಹೋದಯದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗಲ್ಲ ಅವರಿಗೆ, ಮಹೋದಯದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗ್ತಾ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಅಧಿಕಾರ ಬಂದ ತಕ್ಷಣ ಟೆಂಡರ್ ಅನ್ನು ಕರೆದಿದ್ದೇವೆ, ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ರೆ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಎಷ್ಟೇ ಖರ್ಚು ಬಂದರೂ ಕೂಡ ಮಹೋದಯ ಕಳಸಾ ಬಂಡೂರಿ ಕೆಲಸ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬರು ಸದನದಲ್ಲಿ ಮಾತನಾಡಿಲ್ಲ. 25 ಸಂಸದರು ಕಳೆದ 5 ವರ್ಷದಲ್ಲಿ 10 ವರ್ಷದಲ್ಲಿ ಯಾವುದು ಕರ್ನಾಟಕ ವಿಷಯದಲ್ಲಿ ಮಾತನಾಡಿಲ್ಲ. GST ವಿಷಯದಲ್ಲಿ ಮಾತನಾಡಂಗಿಲ್ಲ, ಬರಗಾಲ ವಿಷಯದಲ್ಲಿ ಮಾತನಾಡಂಗಿಲ್ಲ. ಯಾವುದೇ ಮುಜುಗರಾಗ್ತಕ್ಕಂಥ ಬಿಜೆಪಿಯ ಮುಖಂಡರುಗಳಿಗೆ, ವಿಶೇಷವಾಗಿ ನರೇಂದ್ರ ಮೋದಿ ಸಾಹೇಬರಿಗೆ ಯಾವುದೇ ಮುಜುಗರ ಆಗ್ತಾ ಇದ್ದಾರೆ ಅವರು ಮಾತನಾಡಕ್ಕೆ ಹೋಗುದಿಲ್ಲ. ಗೋವಾದಲ್ಲಿ ಅವರೇ ಅಧಿಕಾರದಲ್ಲಿದ್ದಾರೆ. ಗೋವಾದಲ್ಲಿ ಬಿಜೆಪಿ, ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಕರ್ನಾಟಕದಲ್ಲಿ ಬಿಜೆಪಿ, ಡಬಲ್ ಇಂಜಿನ್ ಸರ್ಕಾರ, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಇನ್ ದ ವರ್ಲ್ಡ್. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗಲಿಲ್ಲ. ಇಂಥ ಸುಳ್ಳನ್ನು ಹೇಳಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಯಡಿಯೂರಪ್ಪ ಸಾಹೇಬರು ಇಲ್ಲಿ ಬಂದು ಯಾವುದೋ ಒಂದು ಪೇಪರ್ ಅನ್ನು ತೋರಿಸಿ ಗುಲಾಲನ್ನು ಉಗ್ಗಿ ನಮ್ಮ ಕಳಸಾ ಬಂಡೂರಿ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಜನರು ಓಟನ್ನು ತಗೊಂಡ್ರು. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತಂತ ಕೆಲಸ ಮಾಡೋದಿಲ್ಲ. ಉದಾಹರಣೆಗೆ ಹೇಳ್ತೀನಿ, ಇದನ್ನ ದಯವಿಟ್ಟು ನೀವೆಲ್ಲ ಮನೆಗೆ ಹೋಗಿ ಹೇಳ್ಬೇಕು. ಇವತ್ತು ವಿಡೋ ಪೆನ್ಷನ್ ಕೊಟ್ಟರು ಯಾರು? ವಿಡೋ ಪೆನ್ಷನ್ ಕೊಟ್ಟರು ಯಾರು? ಅಂಗವಿಕಲರ ಮಾಸಾಸನ ಕೊಟ್ಟರು ಯಾರು? ಸಂದೇಶ ಸುರಕ್ಷೆ ಕೊಟ್ಟರು ಯಾರು? ವಿಧವಾ ವೇತನ ಕೊಟ್ಟರು ಯಾರು? ಇದು ಹೋಗಿ ಹೇಳಿ ಮನೆಗೆ. 20 ಪಾಯಿಂಟ್ ಪ್ರೋಗ್ರಾಮ್ ಅಲ್ಲಿ ಇಂದಿರಾ ಗಾಂಧಿ ಅವರು ಈ ದೇಶದ ಬಡತನ ಸೋಷಿಯಲ್ ಸೆಕ್ಯೂರಿಟಿ ಆಗಲಿ ಅಂತ ಹೇಳಿ ಪೋಸ್ಟ್ ಆಫೀಸ್ ಮುಖಾಂತರ ದುಡ್ಡನ್ನು ಕೊಡಕ್ಕೆ ಪ್ರಾರಂಭ ಮಾಡಿದ್ರು. ಇಂದಿರಾ ಗಾಂಧಿ ಅವರು ಪೋಸ್ಟ್ ಆಫೀಸ್ ಮುಖಾಂತರ ದುಡ್ಡು ಕೊಡಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮ ಸರ್ಕಾರ ನೇರವಾಗಿ ನಿಮಗೆ ಅಕೌಂಟ್ ಮುಖಾಂತರ ದುಡ್ಡು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. 5 ಕಾರ್ಯಕ್ರಮ ನೆನೆಸ್ಕೊಳ್ಳಿ. ವಿಧವಾ ವೇತನ 600 ರೂಪಾಯಿ ಇದೆ. ಸಂದೇಶ ಸುರಕ್ಷಾ ಯಾವ್ದು 65 ವರ್ಷ ಮೇಲಿರ್ತದೆ ಅವ್ರಿಗೆ 1200 ರೂಪಾಯಿ ಸಿಗುತ್ತೆ. ಗಂಡ ಹೆಂಡತಿ ಇದ್ರೆ 2400, ವಿಧವೆ ಇದ್ರೆ 600, 60ರಿಂದ 65 ವರ್ಷ ಒಳಗಿದ್ರೆ 800, ವಿಧವಾ ವೇತನ ಇದ್ರೆ 600. ಉಳವನ ಒಡೆಯ ಕಾರ್ಯಕ್ರಮ ನಾವೇ ಮಾಡಿದ್ವಿ. ಅದ್ರ ಜೊತೆಗೆ 5 ಕಾರ್ಯಕ್ರಮ. ಯಾವುದು 5 ಕಾರ್ಯಕ್ರಮ? ಯಾವುದು? ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಇನ್ಯಾವುದು? ಯುವ ನಿಧಿ. ಯಾವ $2.2 ಟ್ರಿಲಿಯನ್ ಇರ್ತಕ್ಕಂಥ ಎಕಾನಮಿ ಇವತ್ತು $4 ಟ್ರಿಲಿಯನ್ ಆಗಿಲ್ಲ. ಏನು ಇವತ್ತು ಅದೇ ಚೈನಾ ಯಾವ 2014 ಇಸ್ವಿನಲ್ಲಿ $10 ಟ್ರಿಲಿಯನ್ ಇತ್ತು, ಇವತ್ತು $20 ಟ್ರಿಲಿಯನ್ ಆಗಿದೆ. ಯಾವ ಬಾಂಗ್ಲಾದೇಶ್ GDP ಪರ್ ಕ್ಯಾಪಿಟಲ್ ಏನಿತ್ತು ಸುಮಾರು 77,000 ಇರ್ತಕ್ಕಂಥ ಬಾಂಗ್ಲಾದೇಶ್ GDP ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು 2,30,000 ಆಗಿದೆ. ನಮ್ದು 2014 ಇಸ್ವಿ ಇರ್ತಕ್ಕಂಥ 97,000 ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು 1,80,000 ಆಗಿದೆ. ಬಾಂಗ್ಲಾದೇಶಿಗೆ ನಾವು ಹೋಲಿಸ್ಕೊಂಡು ನೋಡಿದ್ರೆ ನಾವು ಅವ್ರಿಗೆ ಹತ್ರಕ್ಕೂ ಇಲ್ಲ. ಇದ್ರ ಬಗ್ಗೆ ಬಿಜೆಪಿ ಅವರು ಮಾತನಾಡಕ್ ಹೋಗುದಿಲ್ಲ. ಹಗಲಾಗ್ಲೂ ಹೇಳ್ತಾರೆ ನಾವು $5 ಟ್ರಿಲಿಯನ್ ಎಕಾನಮಿ, 5th ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ತಾರೆ. ಸ್ವಾಮಿ, 140 ಕೋಟಿ ಜನಸಂಖ್ಯೆಗೆ ನೀವಿರ್ತಕ್ಕಂಥ $4 ಟ್ರಿಲಿಯನ್ ಎಕಾನಮಿ ನೋಡಿದ್ರೆ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಪ್ರಪಂಚದಲ್ಲಿ 125ನೇ ಸ್ಥಾನದಾಗಿದ್ದೀವಿ. 125ನೇ ಸ್ಥಾನದಾಗಿದ್ದೀವಿ. ಇದ್ರ ಬಗ್ಗೆ ಬಿಜೆಪಿ ಅವರು ಮಾತನಾಡೋದಿಲ್ಲ. ಇಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಇವತ್ತಿನ 2014 ಇಸ್ವಿನ ಇರ್ತಕ್ಕಂಥ ಬಂಗಾರ, 1 ತೊಲೆ ಬಂಗಾರ 27,000 ಇತ್ತು. ಇವತ್ತು ಎಷ್ಟಿದೆ? ಇವತ್ತು ಬಿಜೆಪಿ ಮುಖಂಡ್ರೆ 2014 ಇಸ್ವಿ ಇರ್ತಕ್ಕಂಥ 1 ತೊಲೆ ಬಂಗಾರ 27,000 ಇತ್ತು, ಇವತ್ತು 73,000 ಆಗಿದೆ. ಬಡವರು ನಮ್ಮ ಕಡೆ ಲಬ್ಬ 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 ಹೊಡ್ಕೊಳ್ತಾರೆ. ಯಾರು ಬಡವರು ಮದುವೆ ಮಾಡಕ್ ಆಗಲಿಲ್ಲ, ಕಷ್ಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಬಡವರು 1 ತೊಲೆ ಅಲ್ಲ 1 ಗ್ರಾಮ್ ಕೂಡ ಬಂಗಾರ ತೊಗೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಲ್ಲ. ಇವತ್ತು ಇಡೀ GDP ಕುಸಿತೋಗಿದೆ. ಇವತ್ತು ನಮ್ಮ ಸರ್ಕಾರ 5 ಗ್ಯಾರಂಟಿಗಳಿಗೆ ಸುಮಾರು 60,000 ಕೋಟಿ ಕೊಡ್ತಾ ಇದೀವಿ.
5 ಗ್ಯಾರಂಟಿಗಳಿಗೆ ವರ್ಷಕ್ಕೆ 60,000 ಕೋಟಿ ಕೊಟ್ರೆ ವರ್ಷಕ್ಕೆ 3 ಲಕ್ಷ, 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಾ ಇದೀವಿ. ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ, ಯಾವ ನರೇಂದ್ರ ಮೋದಿ ಅವರು ಪ್ರಪ್ರಥಮದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೆ ನನಗೆ ಕಾಲಾವಕಾಶ ಕೊಡಿ, ಕೇವಲ 100 ದಿನ ಕಾಲಾವಕಾಶ ಕೊಡಿ, ಹೊರದೇಶದಲ್ಲಿರ್ತಕ್ಕಂಥ ಸ್ವಿಸ್ ಬ್ಯಾಂಕ್ ಇರತಕ್ಕಂಥ ಹಣವನ್ನ ತಂದು ಸುಮಾರು 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೆ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಿಜೆಪಿ ಮಾತನಾಡ್ತಾರ? ನಾವ್ ಹೇಳಿದ್ವಿ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಯಾರು ಹೇಳಿರ್ತಕ್ಕಂಥದ್ದು? ಯಾರು ಹೇಳಿರ್ತಕ್ಕಂಥದ್ದು? ಯಾರು ಹೇಳಿರ್ತಕ್ಕಂಥದ್ದು? ಎಲ್ಲರ ಕೈಯ ಜೋರಾಗಿ ಹೇಳಿ, ಯಾರು ಹೇಳಿರ್ತಕ್ಕಂಥದ್ದು? ಅದಕ್ಕೆ ನಾವೇನ್ ಮಾಡ್ಬೇಕು? ಬಿಜೆಪಿ ಮುಖಂಡರುಗಳು ನಮ್ಮ ಹಳ್ಳಿಗಳಿಗೆ ಬಂದ್ರೆ ಪಾಸ್ಬುಕ್ ಕೈಗೆ ಹಿಡ್ಕೊಳ್ರಿ. ಏನ್ ಹಿಡ್ಕೋಬೇಕು? ಪಾಸ್ಬುಕ್ ಕೈಗೆ ಹಿಡ್ಕೊಂಡ್ರಿ. ಸರ್ ಇಲ್ಲಿ ನೋಡಿ, ನಮ್ಮ ಪಾಸ್ಬುಕ್ ನಮ್ಮ ಕೈಯಲ್ಲಿದೆ, ಪ್ರಧಾನಮಂತ್ರಿ ಅವರು ವಾಗ್ದಾನ ಮಾಡಿದ್ರು, ನಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕಿ ನೀವು ಓಟ್ ಕೇಳಿ, ಇಲ್ಲದ್ರೆ ನೀವು ಓಟ್ ಕೇಳ್ಕೊಡು ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಬಯಸ್ತೇನೆ ನಿಮಗೆ. ಯಾವ ನರೇಂದ್ರ ಮೋದಿ ಅವರು 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಿದ್ರು, ಬುಲೆಟ್ ಟ್ರೈನ್ ಬಗ್ಗೆ ಮಾತನಾಡಿದ್ರು. ನಾನು ಹೇಳಿದೆ ಕೋನ್ ರೆಡ್ಡಿ ಅವರಿಗೆ, ನೀವು ಟಿಕೆಟ್ ತಗೋಬೇಡ್ರಿ, ಬುಲೆಟ್ ಟ್ರೈನ್ ಅಂದ್ರೆ ಕೇಳಿಲ್ಲ. ಅವಸರ ಮನುಷ್ಯ ಆತ. ನಾನು ಏನು ಹೋದ್ರೆ ಫಸ್ಟ್ ನವಲಗುಂದಿಗೆ ಬರ್ಬೇಕು ಬುಲೆಟ್ ಟ್ರೈನ್ ಅಂದ. ನಾನು ಬರೋದಿಲ್ಲ ಅಂತಂದ್ರೆ ಕೇಳಿದ. ಇವತ್ತು ನವಲಗುಂದಿ ವಿಷಯದಲ್ಲಿ ಸುಮಾರು 30 ವರ್ಷದಿಂದ ಹೋರಾಟ ಇದೆ. ಯಾವ ಕಳಸಾ ಬಂಡೂರಿ ಮಾದಾಯ ಹೋರಾಟ ಇದೆ. ಇವತ್ತು ಹೆಮ್ಮೆಯಿಂದ ನಮ್ಮ ಅಣ್ಣನ ನಾವು ನೆನೆಸಬೇಕಾಗುತ್ತೆ. ಇಡೀ ಧಾರವಾಡ ಜಿಲ್ಲೆಯಲ್ಲಿ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅಣ್ಣ ಆಗಿರ್ತಕ್ಕಂಥ ಕೋನ್ ರೆಡ್ಡಿ ಅವರಿಗೆ ನೀವೆಲ್ಲ ಜೋರಾಗಿ ಚಪ್ಪಾಳೆ ಹೊಡಿಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು 10 ವರ್ಷ ಆಯ್ತು ಅಧಿಕಾರಕ್ಕೆ ಬಂದಿದೆ ಬಿಜೆಪಿ ಕೇಂದ್ರದಲ್ಲಿ. ಯಾವ ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ತಾರೆ. ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ್ ನಿಂದಿರಿಸ್ಬಿಡ್ತಾರೆ. ಟಿವಿಯಾಗಿ ನೋಡ್ಬೇಕು, ಅದೊಂದು ಅಡ್ವರ್ಟೈಸ್ಮೆಂಟ್ ಇದೆ. ಪಾಪಾ 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 ಮೋದಿ जी ने वार रुकवा दीजिए पापा.